ಶಿವನೊಲಿದನೀಗ ಶಿವನೊಲಿದನೀಗ. ಶೀಲ 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 ಎಂತೆಂಬಿರಯ್ಯ, ಶೀಲದ ನೆಲೆಯ ಬಲ್ಲರೆ ಹೇಳಿರೆ, ಅರಿಯದಿರ್ದರೆ ಕೇಳಿರೆ. ಕಾಮ ಒಂದನೆಯ ಭವಿ, ಕ್ರೋಧ ಎರಡನೆಯ ಭವಿ, ಲೋಭ ಮೂರನೆಯ ಭವಿ, ಮೋಹ ನಾಲ್ಕನೆಯ ಭವಿ, ಮದ ಐದನೆಯ ಭವಿ, ಮತ್ಸರ ಆರನೆಯ ಭವಿ, ಆಮಿಷ ಏಳನೆಯ ಭವಿ. ಇಂತಿ 7 ಭವಿಗಳ ತಮ್ಮೊಳಗೆ ಇಟ್ಟುಕೊಂಡು ಲಿಂಗ ಇಲ್ಲದವರ ಭವಿ ಭವಿ ಎಂಬರು. ತಮ್ಮ ಅಂತರಂಗದಲ್ಲಿ ಇದ್ದ ಲಿಂಗಾಂಗದ ಸುದ್ದಿಯನ್ನು ಅರಿಯದೆ ಅಚ್ಚ ಪ್ರಸಾದಿ ನಿಚ್ಚ ಪ್ರಸಾದಿ ಸಮಯ ಪ್ರಸಾದಿಗಳೆಂದು ಜಲಕ್ಕೆ ಕನ್ನವನು ಇಕ್ಕಿ ಉದಕವ ತಂದು ಲಿಂಗಕ್ಕೆ ಮಜ್ಜನ ಗೆರವ ಹಗಲುಗಳ್ಳರ ಮೆಚ್ಚುವನೇ ನಮ್ಮ ಚನ್ನಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿಯವರಲ್ಲಿ ಈ ಪರಿ ವಿಮರ್ಶೆ, ಅದ್ಭುತವಾದ ವಿಚಾರ ವಿಮರ್ಶೆ, ಚಿಂತನೆ. 12ನೇ ಶತಮಾನದಲ್ಲಿ ಅನೇಕರು ಈ ಲಿಂಗಾಯತ ಧರ್ಮ ಸ್ವೀಕಾರಕ್ಕೆ ಮುಂದಾದರು. ಇದು ಆರಂಭವಾದದ್ದು ಚಕ್ರವರ್ತಿ 6ನೇ ವಿಕ್ರಮಾದಿತ್ಯನ ದಂಡನಾಯಕನಾದ ಭಕ್ತಿ ಭಂಡಾರಿ ಕೇಶರಾಜ ದಂಡನಾಯಕರೇನಿದ್ದಾರೆ ಅವರು ಬರೆದಂತಹ ಓಂ ನಮಃ ಶಿವಾಯ ಕಂದಗಳು ಮತ್ತು 501 ಕಂದ ಪದ್ಯಗಳು, ಲಿಂಗಸ್ತೋತ್ರ ಕಂದ ಪದ್ಯಗಳು, ಇವುಗಳು ಆ ಕಾಲದಲ್ಲಿ ಒಂದು ದೊಡ್ಡ ಆಂದೋಲನ ಪ್ರಭಾವವನ್ನೇ ಉಂಟು ಮಾಡಿದವು. ಕೆಂಬಾವಿ ಭೋಗಣ್ಣ, ಬಿಬ್ಬಿ ಬಾಚಯ್ಯ, ತಂಗಟೂರು ಮಾರಯ್ಯ ಇಂಥ ಅನೇಕ ಶರಣರು, ಶಂಕರ ದಾಸಿಮಯ್ಯ ಇಂಥ ಅನೇಕ ಶರಣರು ಆ ಕಾಲದಲ್ಲಿ ಉಂಟಾದರು. ಅವರ ಪ್ರಭಾವ ಸಮಾಜದ ಮೇಲೆ ಬಹಳ ಆಯಿತು. ಈ ಕಾರಣವಾಗಿ ಅನೇಕರು ನಾವು ಶಿವಭಕ್ತರಾಗಬೇಕಂತೇಳಿ ಶಿವಭಕ್ತರಾಗಿ ಲಿಂಗಭಕ್ತರಾಗಿ ಲಿಂಗದೀಕ್ಷೆಯನ್ನು ಪಡ್ಕೊಳ್ಳಿಕ್ಕೆ ಆರಂಭಿಸಿದರು. ಇದು ಒಂದು 50 ವರ್ಷಗಳ ಕಾಲ ಮುಂದುವರಿತು. ನಂತರ ಭಾಗದಿಂದಲೇ ಆರಂಭವಾಯಿತು. ಇದು ದಾಸಿಮಯ್ಯನವರು ಮತ್ತು ಅನೇಕ ಶಿವಾನುಭವದಿಂದ ಅವರು ಉಂಟಾಯಿತು. ಇಂಥ ಕಾಲದೊಳಗೆ ಅಕ್ಕ ಮಹಾದೇವಿಯರು ಬರುವ ಕಾಲಕ್ಕೆ ಇದು ಬಹಳ ಶಿವಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಆರಂಭವಾದರು. ಹೀಗಾಗಿ ಆಚರಣೆ ಕೂಡ ಅನೇಕರಿಗೆ ನಾವು ಶಿವಭಕ್ತರು ಅಂತೇಳಿ ಹಣೆಯ ಮೇಲೆ ವಿಭೂತಿ ಧರಿಸೋದು, ಕೊರಳಿನಲ್ಲಿ ರುದ್ರಾಕ್ಷಿ ಇಷ್ಟಲಿಂಗ ಧರಿಸೋದು ಇದು ಒಂದು ಹೆಮ್ಮೆ. ಮತ್ತು ನಾವೇ ನಿಜವಾದ ಭಕ್ತರು, ಯಾರು ಹಣೆ ಮೇಲೆ ವಿಭೂತಿ ಧರಿಸೋದಲ್ಲ, ಯಾರು ಕೊರಳಲ್ಲಿ ರುದ್ರಾಕ್ಷ ಮಾಲೆ ಮತ್ತು ಇಷ್ಟಲಿಂಗ ಧರಣೆ ಮಾಡುವುದಿಲ್ಲ, ಅವರೆಲ್ಲರ ಭವಿಗಳು. ಭವಿ ಮತ್ತು ಭಕ್ತ ಎನ್ನುವ ಭೇದ ಬಹಳ ಹೆಚ್ಚಳವಾಗಿ ಎದ್ದು ಕಾಣತೊಡಗಿತು. ಅನೇಕರನ್ನು ಭವಿಗಳು ಇವರಿಗೆ ಮೋಕ್ಷ ಇಲ್ಲ, ಇವರಿಗೆ ಭಕ್ತಿ ಸಾಧ್ಯ ಇಲ್ಲ ಎಂಬುದಾಗಿ ಈ ಶಿವಭಕ್ತರಾದಂಥ ಲಾಂಛನಧಾರಿಗಳು, ವೇಷ ಲಾಂಛನಧಾರಿಗಳು, ವಿಭೂತಿಯನ್ನು ಧರಿಸಿಕೊಂಡು ಕೊರಳಿನಲ್ಲಿ ಲಿಂಗ ರುದ್ರಾಕ್ಷಿನ ಧರಿಸಿಕೊಂಡಂಥವರು ಯಾರು ಇವುಗಳನ್ನು ಧಾರಣೆ ಮಾಡಿಲ್ಲ ಅವರನ್ನೆಲ್ಲ ಭವಿಗಳು ಅನ್ನೋಕ್ಕೆ ಶುರು ಮಾಡಿದರು. ನಾವೇ ಶ್ರೇಷ್ಠರು, ನಮಗೆ ಮೋಕ್ಷ, ನಾವೇ ಭಕ್ತಿವಂತರು, ನಾವೇ ಜ್ಞಾನಿಗಳು, ಈ ಭಾವನೆ ಇಂಥ ಲಾಂಛನಧಾರಿಗಳಲ್ಲಿ ಹೆಚ್ಚು ಪ್ರಚಲಿತಕ್ಕೆ ಬಂತು. ಇದು ಅಕ್ಕ ಮಹಾದೇವಿಯರ ಗಮನಕ್ಕೂ ಬಂತು. ಅಕ್ಕ ಮಹಾದೇವಿಯವರು ಲೋಕದ ಉದ್ದಲಕ್ಕೆ ಅವರ ತಪಸ್ಸು ಸಾಕ್ಷಾತ್ಕಾರ ಆದ ಮೇಲೆ ಅವರು ಲೋಕದ ಉದ್ದಗಲಕ್ಕೆ ಧರ್ಮ ಪ್ರಸಾರ, ಜ್ಞಾನೋಪದೇಶ ಮತ್ತು ಶಿವಾನುಭಾವ ಮತ್ತು ಆರೋಗ್ಯಕ್ಕಾಗಿ ಯೋಗ, ಅವರು ದೊಡ್ಡ ಯೋಗ ತಜ್ಞರು ಅಕ್ಕ ಮಹಾದೇವಿಯವರು. ಆ ಕಾಲದಲ್ಲಿ ಯಾವುದೇ ಅನಾರೋಗ್ಯ ಇದ್ದರೂ ಅಕ್ಕ ಮಹಾದೇವಿಯವರು ಗುಣ ಮಾಡ್ತಾಯಿದ್ರು, ಅಲ್ಲಮ ಪ್ರಭುದೇವರು ಗುಣ ಮಾಡ್ತಾಯಿದ್ರು. ಹೀಗಾಗಿ ಜನರು ಅವರಿಂದ ಶಿವಾನುಭಾವ ಜ್ಞಾನೋಪದೇಶವನ್ನು ಪಡ್ಕೊಳ್ಳೋಕ್ಕೂ
ಯೋಗ ಆರೋಗ್ಯವನ್ನು ಪಡ್ಕೊಳ್ಳೋದಕ್ಕೂ ಮತ್ತು ಅವ್ರ ಮನೆಗಳಲ್ಲಿ ಕಷ್ಟಗಳು, ದುಃಖಗಳು, ಬಡತನಗಳು, ನೋವುಗಳು, ಜಂಜಾಟಗಳು ಮತ್ತು ಮನಸ್ತಾಪಗಳು ಇಂಥವೆಲ್ಲ ಏನು ಕೌಟುಂಬಿಕವಾಗಿ ಉಂಟಾಗ್ತಾ ಇದ್ವು, ಈ ಕೌಟುಂಬಿಕ ಮನಸ್ತಾಪಗಳಿಗೂ ಕೂಡ ಪರಿಹಾರ ಮತ್ತು ಸಾಮರಸ್ಯ ಭಾವವನ್ನು ಅಕ್ಕಮಹಾದೇವಿಯವರು, ಅಲ್ಲಮ ಪ್ರಭುದೇವರು ಶಿವಾನುಭವ ಸಂದರ್ಭದಲ್ಲಿ ಲೋಕದ ಉದ್ದಗಲಕ್ಕೆ ಶಿವಾನುಭವ ಹೇಳಿಕೊಂಡು ಬಂದಂಥ ಕಾಲದೊಳಗೆ ಕೌಟುಂಬಿಕ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ತಾಯಿದ್ರು, ಆರೋಗ್ಯ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾಯಿದ್ರು, ಲೌಕಿಕಕ್ಕೆ ಬೇಕಾದ ಜ್ಞಾನೋಪದೇಶವನ್ನು, ಕಾಯಕ ತತ್ವವನ್ನು ಅಲ್ಲಮ ಪ್ರಭುದೇವರು, ಅಕ್ಕಮಹಾದೇವರು ತಿಳಿಸ್ಕೊಡ್ತಾಯಿದ್ರು. ಇಂಥ ಕಾಲದಲ್ಲಿ ಅವರ ಗಮನಕ್ಕೆ ಬಂದ ಒಂದು ದೊಡ್ಡ ವಿಷಯ ಏನಪ್ಪ ಅಂತೇಳಿದರೆ, ಯಾರು ಶಿವಭಕ್ತರಾಗಿಲ್ಲ ಅವ್ರನ್ನೆಲ್ಲ ಭವಿಗಳು ಅಂತ ಕರೆದು ಈ ಲಾಂಛನಧಾರಿಗಳು ಅವರನ್ನು ಕೇವಲವಾಗಿ ಮಾತನಾಡೋದು ಅಕ್ಕಮಹಾದೇವರ ಗಮನಕ್ಕೆ ಬಂತು. ಆಗ ಅಕ್ಕಮಹಾದೇವರು ಇಂಥ ವೇಷ ಲಾಂಛನಧಾರಿಗಳೇನಿದ್ದಾರಲ್ಲ, ಯಾರು ಹಣೆಯ ಮೇಲೆ ವಿಭೂತಿ ಧಾರಣೆ, ಕೊರಳಲ್ಲಿ ರುದ್ರಾಕ್ಷ ಮಾಲೆ ಮತ್ತು ಕೊರಳಿನಲ್ಲಿ ಇಷ್ಟಲಿಂಗ, ನಾವೇ ಶಿವಭಕ್ತರು, ನಾವೇ ಶಿವಶರಣರು ಎಂಬುದಾಗಿ ಏನು ಹೇಳ್ಕೊಂಡು ತಿರುಗ್ತಿದ್ರಲ್ಲ, ಇಂಥವ್ರನ್ನು ಕುರಿತು ಅಕ್ಕಮಹಾದೇವರು ಈ ವಚನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಏನಪ್ಪ ಎಂಬುದಾಗಿ ಹೇಳಿದರೆ, ಶೀಲ ಶೀಲ ಎಂತೆಂಬಿರಯ್ಯ, ಶೀಲದ ನೆಲೆಯ ಬಲ್ಲರೆ, ಹೇಳಿರೆ ಇಲ್ಲದಿದ್ದರೆ ಕೇಳಿರೆ. ನಾವು ಬಹಳ ಶೀಲವಂತರು, ನಾವು ಬಹಳ ಆಚಾರವಂತರು, ನಾವು ಬಹಳ ಮಡಿ, ನಾವೇ ಶಿವಭಕ್ತರು, ನಾವೇ ಉಳಿದವರು, ಯಾರಿಗೂ ಮೋಕ್ಷ ಇಲ್ಲ, ಉಳಿದವರೆಲ್ಲ ಭವಿಗಳು ಅಂತೇನು ಕರಿತಿದ್ರಲ್ಲ, ಅವ್ರನ್ನ ಕುರಿತು ಕೇಳ್ತಾರೆ. ಶೀಲದ ವಿಚಾರ ಹೇಳ್ತೀರಿ, ಶೀಲದ ಮಾತಾಡ್ತೀರಿ, ಶೀಲ ಅಂದ್ರೆ ಏನು ಗೊತ್ತಿದೆಯಾ ನಿಮಗೆ? ಶೀಲದ ನೆಲೆಯ ಬಲ್ಲಡೆ ಹೇಳಿರೆ, ಬಲ್ಲದಿದ್ದಡೆ ಕೇಳಿರೆ. ಶೀಲ ಅಂದ್ರೇನು, ಆಚಾರ ಅಂದ್ರೇನು, ಸದಾಚಾರ, ಸದ್ಭಕ್ತರು ಅಂದ್ರೇನು? ನಿಮ್ಗೇನಾದರೂ ಈ ಬಗ್ಗೆ ಗೊತ್ತಾ? ಗೊತ್ತಿದ್ರೆ ಹೇಳ್ರಿ, ಗೊತ್ತಿಲ್ಲದೆ ಹೋದರೆ ಕೇಳ್ರಿ. ಕಾಮ 1ನೆಯ ಭವಿ, ಕ್ರೋಧ 2ನೆಯ ಭವಿ, ಲೋಭ 3ನೆಯ ಭವಿ, ಮೋಹ 4ನೆಯ ಭವಿ, ಮದ 5ನೆಯ ಭವಿ, ಮತ್ಸರ 6ನೆಯ ಭವಿ, ಆಮಿಷ 7ನೆಯ ಭವಿ. ಇಂತಿ 7 ಭವಿಗಳ ತಮ್ಮೊಳಗೆ ಇಟ್ಟುಕೊಂಡು. ಅಲ್ಲಪ್ಪ, ಬೇರೆಯವ್ರನ್ನ ಭವಿಗಳು ಅಂತ ಹೇಳ್ತಿರಲ್ಲಪ್ಪ, ನಿಮ್ಮೊಳಗೆ 7 ಭವಿಗಳಿದ್ದಾವಲ್ಲಯ್ಯ. ಅಕ್ಕಮಹಾದೇವರವ್ರನ್ನ ಕುರಿತು ಹೇಳಿಬಿಟ್ರು. ಯಾರು? ಈ ಲಾಂಛನಧಾರಿ ಶಿವಭಕ್ತರನ್ನ, ಹಣೆ ಮೇಲೆ ಮುರಳೆ ವಿಭೂತಿ, ಕೊರಳಲ್ಲಿ ಲಿಂಗ, ರುದ್ರಾಕ್ಷ ಮಾಲೆ, ಇಂಥವ್ರನ್ನ ಕುರಿತು ವಚನದಲ್ಲಿ ಅಕ್ಕಮಹಾದೇವಿಯವರು ಹೇಳ್ತಾ ಇದ್ದಾರೆ. ಅಲ್ರಯ್ಯ, ನೀವು ಬೇರೆಯವ್ರನ್ನ ಭವಿಗಳು ಅಂತ ಹೇಳ್ತೀರಿ, ನಿಮ್ಮೊಳಗೆ 7 ಭವಿಗಳಿದಾವಲ್ಲ. ಅವ್ರಿಗೆ ಶಾಕ್ ಆಗೋಯ್ತು. ಅವರು ಅಕ್ಕಮಹಾದೇವ ದರ್ಶನ ಆಶೀರ್ವಾದವನ್ನು ಪಡ್ಕೊಳಕ್ಕೆ ಬಂದಿದ್ರೇನಾಯಿತು? ಬೇರೆಯವ್ರನ್ನ ಕುರಿತು ನೀವು ಅವಹೇಳನ ಯಾಕೆ ಮಾಡ್ತೀರಿ? ನಿಮ್ಮನ್ನು ನೀವು ತಿದ್ದುಕೋರಿ, ಇನ್ನೊಬ್ಬರನ್ನ ಅವಹೇಳನ ಯಾಕೆ ಮಾಡಕ್ಕೆ ಹೋಗ್ತೀರಿ? ಸಮಾಜ ನಮಗಿಂತ ದೊಡ್ಡದದ, ನಾವೇ ಶಿವಭಕ್ತರು, ಉಳಿದವ್ರು ಶಿವಭಕ್ತರಲ್ಲ, ಅವ್ರ ಭವಿಗಳು. ಈ ಮಾತು ಕರೆಯೋಕ್ಕೆ ಹೋಗ್ಬೇಡ್ರಿ, ಈ ಮಾತು ಮಾತಾಡೋಕ್ಕೆ ಹೋಗ್ಬೇಡ್ರಿ. ನೋಡಿ ಎಷ್ಟು ಚೆನ್ನಾಗಿ ಅಕ್ಕಮಹಾದೇವರು ಇತರ ಸಮಾಜದವರನ್ನು ಕೂಡ ಗೌರವಿಸ್ತಾರೆ. ಇತರ ಸಮಾಜದವರನ್ನು ಕಡೆಗಣಿಸಿ ಮಾತನಾಡುವುದನ್ನು ಅಕ್ಕಮಹಾದೇವರು ಒಪ್ಪೋದಿಲ್ಲ. ನಿಮ್ಮ ಧರ್ಮವನ್ನು ನೀವು ಕೊಂಡಾಟ ಮಾಡ್ಕೊಳ್ಳಿ, ಆದರೆ ಬೇರೆಯವರನ್ನು ಕೇವಲವಾಗಿ ತುಚ್ಛೀಕರಣ ಮಾಡಿ ಮಾತಾಡಬೇಡ್ರಿ. ನೀವು ಒಳ್ಳೆಯವರು, ಶ್ರೇಷ್ಠ ಆಗಿರ್ಬೋದು, ಒಳ್ಳೆಯವರು ಇದ್ದಿರ್ಬೋದು, ಆದರೆ ಬೇರೆಯವ್ರನ್ನ ತಿರಸ್ಕರಿಸಿ ಮಾತಾಡಬೇಡ್ರಪ್ಪ, ಬೇರೆಯವ್ರನ್ನ ಟೀಕಾ ಮಾಡಬೇಡ್ರಿ. ದೇಶ, ಸಮಾಜ, ನಾಡು ನಿಮ್ಮೊಬ್ಬರದೇ ಅಲ್ಲ. ಇಲ್ಲಿ ಎಲ್ಲ ಸಂಸ್ಕೃತಿಯವರು, ಎಲ್ಲ ಧರ್ಮದವರು, ಎಲ್ಲ ಸಮಾಜದವರು ಇದ್ದಾರೆ. ಅವರು ನಿಮ್ಮಂಗೆ ಬದುಕ್ತಾರೆ, ಅವರು ನಿಮ್ಮಂಗೆ ಮನುಷ್ಯರು. ಅವ್ರ ಬಗ್ಗೆ ನೀವು ಕೇವಲವಾಗಿ ಅಮಂಗಲದ ಮಾತುಗಳನ್ನು ಮಾತನಾಡಬಾರದು. ನೀವು ಯಾರು ಆ ರೈಟ್ಸ್ ಕೊಟ್ಟರು? ಯಾರು ನಿಮ್ಗೆ ಯಾರು ಆ ಥರ ಮಾತಾಡೋಕ್ಕೆ ಹೇಳಿದವರು? ಮಾತಾಡಬೇಡ್ರಿ.
ಬೇರೆಯವ್ರನ್ನ ಭವಿಗಳು ಅಂತ ಹೇಳ್ತೀರಿ. ನಿಮ್ಮೊಳಗೆ 7 ಭವಿಗಳದವಲ್ಲಪ್ಪ, 1 2 ಅಲ್ಲ 3 4 7. ಅವ್ರಿಗೆ ಶಾಕು. ಇದೇನು ಅಕ್ಕಮ್ಮದೇವ್ರು ನಮ್ಮನ್ನೇ ತರಾಟೆಗೆ ತಗೋತಾರೆ. ನಾವು ಅವ್ರ ಆಶೀರ್ವಾದ ಮಾಡಿ ಆಶೀರ್ವಾದ ಪಡ್ಕೊಂಡು ಅವ್ರ ನಮಸ್ಕಾರ ಮಾಡಿ ಇದು ಮಾಡೋಕ್ಕೆ ಬಂದಿದ್ದೀವಿ. ನೀನು ನಮಸ್ಕಾರ ಯಾರಿಗೆ ಬೇಕು? ನಮಸ್ಕಾರ ಮಾಡಿದ್ರೆ ನಮಗೇನಾಗ್ತದೆ? ನೀನು ನಮಸ್ಕಾರ ಮಾಡಿದರೆ, ನಿನ್ನಲ್ಲಿ ವಿನಯ ಇದ್ದರೆ ಅದು ನಿನಗೆ ಶ್ರೇಯಸ್ಸಾಗ್ತದೆ. ನಿನ್ನ ನಮಸ್ಕಾರದಿಂದ ನಮಗೆ ಬರೋ ಭಾಗ್ಯ ಏನೂ ಇಲ್ಲ. ಅನೇಕರು ಲೋಕದಲ್ಲಿ ಜನ ತಿಳ್ಕೊಂಡಿದ್ದಾರೆ, ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿದರೆ ಗುರುಗಳಿಗೆ ಕಿರೀಟ ಬರುತ್ತೆ ಅಂತ. ಎಂಥದೂ ಇಲ್ಲ. ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿದರೆ ಗುರುಗಳಿಗೆ ಕಿರೀಟ ಬರೋದಿಲ್ಲ, ನಿನಗೆ ಶ್ರೇಯಸ್ಸಾಗುತ್ತೆ. ಯಾಕೆ? ಗುರುವಿನ ಅನುಗ್ರಹ ನಿನಗೆ ಸಿಗುತ್ತೆ. ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು, ಆಶೀರ್ವಾದವನ್ನು ನಿನಗೆ ಮಾಡ್ತಾರೆ. ನೀನು ಒಳ್ಳೆಯವನಾಗು, ಶ್ರೇಷ್ಠನಾಗು, ಸದಾಚಾರ ಸದ್ವಿಚಾರದಲ್ಲಿ ನಡ್ಕೋ, ಇದನ್ನು ಗುರುಗಳು ಹೇಳ್ತಾರೆ. ಭಕ್ತರು ಗುರುಗಳಿಗೆ ಒಂದು ಅಡ್ಡ ಬಿದ್ದು ಬಿಟ್ಟರೆ ಗುರುಗಳಿಗೇನು ಕಿರೀಟ ಬರೋದಿಲ್ಲ. ಗುರುಗಳು ನೀನು ನಮಸ್ಕಾರ ಮಾಡಿದರೆ ಅವರಿಗೆ ಕಿರೀಟ, ನೀನು ನಮಸ್ಕಾರ ಮಾಡದೆ ಹೋದರೆ ಅವ್ರ ಬಾಲ ಏನು ಹುಟ್ಟೋದಿಲ್ಲ. ಇದನ್ನು ಸಮಾಜ ಕೂಡ ತಿಳ್ಕೋಬೇಕು. ಹೀಗಾಗಿ ನೀವು ನಮಸ್ಕಾರ ಮಾಡಿದರೆ ಶ್ರೇಯಸ್ಸು ನಿಮಗೆ, ಮಾಡದೆ ಹೋದರೆ ಬೇಡ ಅಷ್ಟೇ. ಅದಕ್ಕೆ ನಮಗೆ ಅಗೌರವ ಅಂತೇನು ನಾವು ತಿಳ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಅಕ್ಕಮ್ಮದೇವರು ಹೇಳ್ತಾ ಇದ್ದಾರೆ, ಕಾಮ ವಂದನೆಯ ಭವಿ. ನಿಮ್ಮಲ್ಲಿ ಕಾಮ ಭಾವನೆ ಇಲ್ವೇನ್ರಯ್ಯ? ಇದೆ. ಮತ್ತು ಕಾಮ ಭಾವನೆಯಿಂದ ಹೊರಗೆ ಬನ್ನಿ. ಪರಸ್ತ್ರೀಯರನ್ನು, ಪರಧನವನ್ನು, ಪರರ ಸಂಪತ್ತನ್ನು ಆಶೆ ಮಾಡೋದನ್ನು ಮೊದಲು ಬಿಡಿ, ಬಯಸೋದನ್ನು ಬಿಡಿ. ನೀವು ಇನ್ನೊಬ್ಬರ ಸ್ವತ್ತನ್ನು ಏನು ಅಪೇಕ್ಷೆ ಮಾಡ್ತೀರಿ ಅದು ಕಾಮ, ಅದು ಮೊದಲನೇ ಭವಿ. ಪರಸ್ತ್ರೀ ಗಮನ, ಪರಧನದ ಗಮನ, ಪರಸಂಪತ್ತಿನ ಗಮನ ಇವು ಇರಕೂಡುದು. ಯಾಕೆ ಬೇಕು? ಅವುಗಳನ್ನು ಯಾಕೆ ಆಸೆ ಮಾಡ್ತೀರಿ? ಪರಸ್ತ್ರೀಯರನ್ನು ಕಡೆಗಣ್ಣಿನಿಂದ ಯಾಕೆ ನೋಡ್ತೀರಿ? ಕಿರುಗಣ್ಣಿನಿಂದ ಯಾಕೆ ನೋಡ್ತೀರಿ? ನಿಮ್ಮ ದೃಷ್ಟಿ ಪರಸ್ತ್ರೀಯರ ಕಡೆಗೆ ಹರಿಯಬಾರದು. ಈ ಕಾಮಭಾವನೆಯಿಂದ ಮೊದಲು ಹೊರಗೆ ಬನ್ನಿ. ಇವರೇನು ಲಾಂಛನಧಾರಿಗಳಾಗಿದ್ದರಲ್ಲ, ಇವರು ಅಕ್ಕಮಹಾದೇವ್ರ ಜ್ಞಾನೋಪದೇಶ ಪಡ್ಕೊಳ್ಳೋಕ್ಕೆ ಅಂತ ಕೇಳೋಕ್ಕೆ ಅಂತ ಬರ್ತಿದ್ರಲ್ಲ ಕೆಲವರು, ಅವರು ಅಕ್ಕಮಹಾದೇವರ ಪಾದಕ್ಕೆ ನಮಸ್ಕಾರ ಮಾಡೋಕ್ಕೆ ಯಾಕೆ ಹೋಗ್ತಿದ್ರು ಅಂದರೆ, ಅಕ್ಕ ಮಹಾದೇವಿಯವರು ತರುಣಿ, 20-22 ವರ್ಷದ ತರುಣಿಯರು. ಈಗ ಅವರು ತಪಸ್ಸು ಮಾಡಿ 26 ವರ್ಷಕ್ಕಿದ್ದಾರೆ. 18 ವರ್ಷದಿಂದ 26 ವರ್ಷದವರೆಗೆ 8 ವರ್ಷಗಳ ಕಾಲ ಜೋಗ್ ಜಲಪಾತದ ಕಾಡಾರಣ್ಯ ಶರಾವತಿ ನದಿ ಬಂಡೆಯ ಮೇಲೆ ತಪಸ್ಸನ್ನು ಮಾಡಿ ಮಹಾನ್ ತಪಸ್ವಿಗಳಾದರು. ಜ್ಞಾನೋದಯವನ್ನು ಅವರು ಪಡ್ಕೊಂಡ್ರು. ಇಂಥ ಅಕ್ಕಮಹಾದೇವರು ಲೋಕದ ಉದ್ದಗಲಕ್ಕೂ ಜ್ಞಾನೋಪದೇಶ ಮಾಡ್ತಾ ಇದ್ದಾರೆ. ಎಲ್ಲ ಜನರ ಸಮಸ್ಯೆಗಳನ್ನು, ಅನಾರೋಗ್ಯವನ್ನು ದೂರ ಮಾಡ್ತಾ ಇದ್ದಾರೆ. ಜನರ ಬಾಯೊಳಗೆ ಅಕ್ಕಮಹಾದೇವರು ಬಹಳ ರೂಪವಂತರು, ಬಹಳ ಚೆಲುವು, ಬಹಳ ಸುಂದರಿಯರು ಅನ್ನೋದು ಹರಿದಾಡ್ತು. ಹರಿದಾಡಿದಾಗ ಇವರೇನು ಲಾಂಛನಧಾರಿಗಳ ಶಿವಭಕ್ತರಿದ್ರಲ್ಲ, ಅಕ್ಕಮಹಾದೇವ್ರು ನಮಸ್ಕಾರ ಮಾಡೋಕ್ಕೆ ಹೋಗ್ತಿದ್ರಲ್ಲ, ಮತ್ತು ಅಕ್ಕಮಹಾದೇವರ ಜ್ಞಾನೋಪದೇಶ ಕೇಳಕ್ಕೆ ಹೋಗಿ ಮುಂದೆ ಕೂತ್ಕೋತಿದ್ರಲ್ಲ, ಇವ್ರಿಗೆ ಅಕ್ಕಮಹಾದೇವರ ರೂಪರಾಶಿಯ ಕಡೆ ಗಮನ ಹೋಗ್ತಿತ್ತು. ಅವ್ರ ಜ್ಞಾನದ ಕಡೆ ಗಮನ ಹೋಗ್ತಿದ್ದಿಲ್ಲ. ಅವ್ರ ಚೆಲುವು, ಸೌಂದರ್ಯ, ರೂಪ ಇವುಗಳನ್ನೇ ಬಿಟ್ಟಂತ ನೋಡೋಕ್ಕೆ ಶುರು ಮಾಡ್ತಿದ್ರು. ಅಕ್ಕಮಹಾದೇವಿಯವರಿಗೆ ಇವರ ಹಿರಿತದ ನೋಟ ಗೊತ್ತಾಯಿತು. ಇವರಲ್ಲಿ ಭಕ್ತಿ ಇಲ್ಲ, ಇವರಲ್ಲಿ ಜ್ಞಾನದ ಹಂಬಲ ಇಲ್ಲ, ಇವರಲ್ಲಿ ಸದಾಚಾರ ಸನ್ನಡತೆ ಇಲ್ಲ, ಇವರು ಕಿಡಿಗೇಡಿಗಳಿದ್ದಾರೆ. ಇವರು ಧರ್ಮ ಲಾಂಛನವನ್ನು ಧರಿಸಿಕೊಂಡು ಭಕ್ತಿ ಹೆಸರಿನಲ್ಲಿ ಕಾಮಭಾವನೆಯಿಂದ ತಿರುಗಾಡ್ತಕ್ಕಂಥ ಕಾಮಾಪೇಕ್ಷಿಗಳಿಬ್ಬರು. ಧರ್ಮದ ಒಂದು ಸೋಗು ಇವರಲ್ಲಿರೋದು. ನಿಜವಾದ ಧರ್ಮವಂತರಲ್ಲ. ನಿಜವಾದ ಧರ್ಮವಂತರಾದರೆ ಅಕ್ಕಮಹಾದೇವರನ್ನು ಯಾರು ದೃಷ್ಟಿ ಇಟ್ಟು ನೋಡಕ್ಕೆ ಹೋಗಲ್ಲ. ಅವ್ರ ಕಣ್ಣುಗಳ ಕೆಳಗೆ ಹೋಗ್ತವ. ಅಕ್ಕಮಹಾದೇವ್ರ ರೂಪರಾಶಿಯ ಕಡೆ ಗಮನ ಇರೋದಿಲ್ಲ. ಅವರ ಜ್ಞಾನ, ಅವರ ಭಕ್ತಿ, ಅವರ ಅನುಗ್ರಹ, ಅವ್ರ ವರ್ಚಸ್ಸು, ಅವ್ರ ತೇಜಸ್ಸು, ಅವರು ಕೊಡ್ತಕ್ಕಂಥ ಆರೋಗ್ಯ ವಿಚಾರಗಳು ಇವುಗಳ ಕಡೆಗೆ ಲಕ್ಷ್ಯ ಇರ್ತದೆ ಹೊರತು ಅವರ ರೂಪರಾಶಿಯ ಕಡೆಗೆ ಲಕ್ಷ್ಯ ಇರೋದಿಲ್ಲ. ಇದು ಅಕ್ಕಮಹಾದೇವ್ರ ಗಮನಕ್ಕೆ ಬಂತು. ಅದಕ್ಕೆ ಕೇಳ್ತಾರೆ, ನಿಮ್ಮೊಳಗೆ ಮೊದಲನೇ ಭವ್ಯ ಕಾಮ. ಮೊದಲು ಆ ಕಾಮಭಾವನೆಯನ್ನು ಗೆಲ್ಲಬೇಕು. ಆ ಕಾಮಭಾವನೆಯಿಂದ ನಿಮ್ಮಿಂದ ದೂರ ಮಾಡ್ಕೋಬೇಕು. ನಿಮ್ಮಲ್ಲಿ ಸದ್ಭಕ್ತಿ ಅಳವಡಬೇಕು.
ಪರಸ್ತ್ರೀ ಪರಧನದ ಗಮನ, ಪರಸಂಪತ್ತಿನ ಗಮನವನ್ನು ಮೊದಲು ಸುಟ್ಟಾಕಿ, ಪರಮೇಶ್ವರ ತನ್ನ ಹಣಗಣ್ಣಿನಿಂದ ಅಹಿತವಾದದ್ದನ್ನೆಲ್ಲ ಹೇಗೆ ಸುಟ್ನೋ ಹಾಗೆ ಅಹಿತವಾದದ್ದನ್ನು ಮೊದಲು ಸುಟ್ಟಾಕಿ. ಇದು ಅಕ್ಕಮಹಾದೇವರು, ಇದು ಮೊದಲನೇ ಬವಿ. ಕ್ರೋಧ. ಈ ರೀತಿ ಯಾರು ಜ್ಞಾನೋಪದೇಶವನ್ನು ಕೊಡ್ತಾರೆ, ಈ ರೀತಿಯಾಗಿ ಯಾರು ಹಿರಿಯರು ತಿಳುವಳಿಕೆ ಮಾರ್ಗದರ್ಶನವನ್ನು ಕೊಡ್ತಾರೆ, ಇಂಥದ್ದನ್ನು ಹೇಳಿದ್ರೆ ನಿಮ್ಗೆ ಸಿಟ್ಟು ಬರ್ತದೆ. ಆ ಕ್ರೋಧ, ಈ ಸಿಟ್ಟು ಅದನ್ನು ಸುಟ್ಟಾಕಿ. ಈ ಕ್ರೋಧ ಎರಡನೇ ಬವಿ. ಬದುಕುವ ಮಾತನ್ನು ಹೇಳಿದರೆ ಯಾರಿಗೆ ಸಿಟ್ಟು ಬರ್ತದೆ ಅದು ಎರಡನೆಯ ಭವಿತನ ನಿಮ್ಮದು. ಈ ಕಾಮ ಮತ್ತು ಕ್ರೋಧ, ಕಾಮ ಕ್ರೋಧ ಇವು 1, 2 ಭವಿಗಳು. ಇವನ್ನು ಮೊದಲು ನಿಮ್ಮ ವ್ಯಕ್ತಿತ್ವದಿಂದ ಸುಟ್ಟಾಕಿ, ನಾಶ ಮಾಡಿ, ದೂರ ಮಾಡಿ. ಕಾಮ ಇರಬಾರದು, ಕ್ರೋಧ ಇರಬಾರದು. ಕಾಮ ಬೇಡ, ಪರಸ್ತ್ರೀಯರಲ್ಲಿ ಕ್ರೋಧ ಬೇಡ, ಇನ್ನೊಬ್ಬರ ವಿಚಾರದಲ್ಲಿ ಕೋಪ ಬೇಡ. ಕ್ರೋಧ ಬೇಕು ಕರಣಗಳಲ್ಲಿ. ನಿಮ್ಮ ಇಂದ್ರಿಯಗಳು ಏನು ತಪ್ಪಿ ನಡೀತಾ ಇದ್ದಾವಲ್ಲ, ಈ ಇಂದ್ರಿಯಗಳ ವಿಚಾರದೊಳಗೆ ನಿಮಗೆ ಸಿಟ್ಟಬೇಕು. ವಿಷಯಾದಿಗಳ ಕಡೆಗೆ ಹೋಗಬೇಡಿ ಇಂದ್ರಿಯಗಳೇ ಅಂತ ನೀವು ನಿಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಪಂಚ ಜ್ಞಾನೇಂದ್ರಿಯಗಳಿದಾವಲ್ಲ ಅವಕ್ಕೆ ಹಿತವಾದವನ್ನು, ಬುದ್ಧಿ ಮಾತನ್ನು ಹೇಳಬೇಕು. ಕಾಮವನ್ನು ಬಿಡಿ, ಕ್ರೋಧವನ್ನು ಬಿಡಿ. ಲೋಭ, ಇದು 3ನೇ ಭವಿ. ಲೋಭ ಅಂದ್ರೇನು? ನಾ ದುಡ್ದದ್ದೆಲ್ಲ ನನಗೇನೆ ಅನ್ನೋದು. ನಾವೇನು ದುಡಿತೀವಲ್ವಾ? ದುಡಿತೀರಿ. ಸತ್ಯಶುದ್ಧದಲ್ಲಿ ಸಂಪಾದನೆ ಮಾಡ್ತೀರಲ್ವಾ? ಮಾಡ್ತೀರಿ. ಹೌದು. ಮಾಡಿದ್ರಲ್ಲಿ ನೀವು 100 ರೂಪಾಯಿ ದುಡಿದ್ರೆ 1 ರೂಪಾಯನ್ನು ಒಳ್ಳೆಯದಕ್ಕೆ ನೀವು ಕೊಡಬೇಕು. ಒಳ್ಳೆಯದು ನೀವು ಅರ್ಪಣೆ ಮಾಡಬೇಕು, ದಾಸೋಹ ಮಾಡಬೇಕು, ದಾನ ಮಾಡಬೇಕು. 100 ರೂಪಾಯಿ ದುಡಿದ್ರೆ 1 ರೂಪಾಯನ್ನು ಸತ್ಪಾತ್ರಕ್ಕೆ ನೀವು ಕೊಡಬೇಕು. ಮಕ್ಕಳ ಶಿಕ್ಷಣಕ್ಕಿರ್ಬೋದು, ಅನಾಥರಿಗಿರ್ಬೋದು, ರೋಗಿಗಳಿಗಿರ್ಬೋದು, ಅವಶ್ಯಕತೆ ಇರತಕ್ಕಂಥವ್ರಿಗಿರ್ಬೋದು, ಬಡವರಿಗಿರ್ಬೋದು, ಯಾರೇ ಇರಲಿ, ಒಟ್ಟದು ಸಮಾಜೋಪಯೋಗಿ ಆಗುವ ಹಾಗೆ ನೀವು 100 ರೂಪಾಯಿ ದುಡಿದ್ರೆ 1 ರೂಪಾಯಿಯನ್ನು ನೀವು ನಂದಲ್ಲ ಅಂತ ಕೊಟ್ಬಿಡಿ. ಕೊಟ್ಟದ್ದು ತನಗೆ ಕೊಟ್ಟದ್ದು ಅದು ಮತ್ತೆ ನಿಮ್ಗೆ ಅನುಗ್ರಹವಾಗಿ 1000 ಪಾಲು ಅದು ಹೆಚ್ಚಾಗ್ತದೆ. ಹೀಗೆ ಅಕ್ಕಮಹಾದೇವರು ಯಾರಿಗೆ ಲೋಭ ಇರ್ತದೆ, ನಾ ದುಡಿದೆಲ್ಲ ನಂದು ಅಂತ. ಹೌದು, ನೀವು ದುಡಿದೆಲ್ಲ ನಿಮ್ಮದೇ. ಆದರೆ ಈ ದುಡಿದ ಸಂಪತ್ತನ್ನು ಕೂಡ, ದುಡಿದ ಸಂಪತ್ತಿನಲ್ಲಿ 100 ರೂಪಾಯಿಗೆ 1 ರೂಪಾಯಿಯನ್ನು ನೀವು ದಾನ, ಧರ್ಮ, ದಾಸೋಹ ಅಂತ ಎತ್ತಿಡಬೇಕು. ನಂತರ ಅಕ್ಕಮಹಾದೇವರು ಹೇಳ್ತಾರೆ, ಕಾಮ 1ನೇ ಭವಿ, ಕ್ರೋಧ 2ನೇ ಭವಿ, ಲೋಭ 3ನೇ ಭವಿ. ಎಲ್ಲವೂ ನನ್ನದೇ ಅನ್ನೋ ಲೋಭವನ್ನು ಬಿಟ್ಬಿಡಿ. ಮೋಹ, ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳನ್ನೇನಂತಾರೆ? ಅರಿಷಡ್ವರ್ಗಗಳು ಅಂತಾರೆ. ಮೋಹ ಏನಿದೆಯಲ್ಲ, ಮೋಹ ಇದು ಬಹಳ ಮನುಷ್ಯನಿಗೆ ಇರ್ತದೆ. ಅಂದ್ರೇನು? ಈ ಮೋಹ ಅನ್ನೋದೇನಿದೆಯಲ್ಲ ಅದು ನಮ್ಮಲ್ಲಿ ಅರಿವನ್ನು, ಸುಜ್ಞಾನವನ್ನು ದೂರ ಮಾಡ್ತದೆ. ನಮ್ಮಲ್ಲಿ ಅಂಧಕಾರವನ್ನು ಉಂಟು ಮಾಡುತ್ತದೆ, ನಮ್ಮಲ್ಲಿ ಅಜ್ಞಾನವನ್ನು ಉಂಟು ಮಾಡುತ್ತದೆ. ಇದು ನಮಗೆ ಒಂದು ವಸ್ತುವಿನ ಬಗ್ಗೆ, ಒಬ್ಬ ವ್ಯಕ್ತಿಯಲ್ಲಿ ಮೋಹ ಉಂಟಾದ ಕಾಲಕ್ಕೆ ಅವರನ್ನು ನಾವು ನಿಜವಾದ ತಿಳುವಳಿಕೆಯಿಂದ ನಾವು ಪರಾಮರ್ಶೆ ಮಾಡಿ ನೋಡೋದಿಲ್ಲ. ಹೆಂಗೆ ಅಂತೇಳಿದರೆ, ಇದ್ರ ಮೇಲೆ ಉಟ್ಕೊಂಡಿರೋದು ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ. ತಂದೆ ತಾಯಿಗಳು ತಮ್ಮ ಮಕ್ಕಳಲ್ಲಿ ಲೋಪದೋಷಗಳಿದ್ದರೆ ತಿದ್ದಬೇಕು. ತಿದ್ದದೇನೆ ಅದನ್ನೆಲ್ಲ ಸಮರ್ಥಿಸ್ಕೋಬಾರ್ದು. ಸಮರ್ಥಿಸ್ಕೊಂಡ್ರೆ ಮುಂದೆ ಮಕ್ಕಳು ಹಾದಿ ತಪ್ತಾರೆ. ಮಕ್ಕಳನ್ನು ತಿದ್ದಬೇಕು. ಈಗ ಪುಟ್ಟ ಮಗು ಇರ್ತದೆ, ಅಂಬೆಗಾಲ ಆಟ ಆಡ್ತಿರ್ತದೆ. ಅದು ಆಟ ಆಡ್ಕೊಂಡು ಹೋಗಿ ಒಂದು ಹೂವಿನ ಗಿಡದ ಹತ್ರ ಹೋಗಿ ಅದು ಮಣ್ಣನ್ನು ಬೈಗೆ ಹಾಕತ್ತದೆ. ಗಿಡದಲ್ಲಿರೋ ಮಣ್ಣು, ಬುಡದಾಗಿರೋ ಮಣ್ಣನ್ನು ತಂಗೋದು ಬೈಗೆ ಹಾಕತ್ತದೆ. ಅದಕ್ಕೆ ಮಣ್ಣು ರುಚಿಯಾಗಿ ಕಾಣ್ತದೆ, ಅದು ಸಿಕ್ಕಿದ್ದೆಲ್ಲ ಬೈಗೆ ಹಾಕೋತದೆ. ಆ ಮಗು ಪಾಪ ಗೊತ್ತಿರೋದಿಲ್ಲ, ಎಲ್ಲ ಬೈಗೆ ಹಾಕೊಂಡು ತಿನ್ನೋದು ಅಷ್ಟೇ ಗೊತ್ತು. ಹಂಗೆ ಮಣ್ಣನ್ನು ಬೈಗೆ ಹಾಕುತ್ತದೆ. ಆ ಮಣ್ಣು ಅದೊಂಥರ ರುಚಿ ಮಗುಗೆ ಅನಿಸ್ತದಕ್ಕೆ ಮತ್ತೊಂದಷ್ಟು ತಗೋತದೆ. ಅವ್ವ ಏನು ಮಾಡ್ತಾಳೆ, ತಾಯಿ ನೋಡ್ತಾಳದ ಅವ್ನ ಮಗು ಎಲ್ಲಿ ಅಂತ. ಅದು ಮಣ್ಣು ಬಾಯಿಗೆ ಹಾಕೋತಾ ಇದೆ. ಬಂದು ಬಾಯಿ ಮೇಲೆ ಹೊಡೆದು ಆ ಬಾಯೊಳಗಿರೋ ಮಣ್ಣೆಲ್ಲ ತೆಗೆದು ಹೊರಗೆ ಹಾಕ್ತಾರೆ. ಯಾಕೆ? ಅಯ್ಯೋ ಮಗು ಹೊಟ್ಟೆ ಕೆಡ್ತದೆ, ಅನಾರೋಗ್ಯ ಆಗ್ತದೆ, ರೋಗ ಬರ್ತದೆ, ಹಾಸಿಗೆ ಹಿಡ್ದು ಮಲಗಿಬಿಡ್ತದೆ, ಜ್ವರ ಅವು ಇವು ಎಲ್ಲ ಬಂದುಬಿಡ್ತದೆ, ಹೊಟ್ಟೆ ಕೆಡ್ತದೆ. ಅದಕ್ಕೇನು ಮಾಡ್ತಾಳವ್ವ?
ಮಗುವಿನ ಮೇಲೆ ಪ್ರೀತಿ ಇದೆ, ಆದರೆ ಮೋಹ ಇಲ್ಲ. ಯಾಕೆ? ಆ ಮಣ್ಣು ತಿಂದರೆ ಮಗುವಿನ ಆರೋಗ್ಯ ಕೆಡ್ತದೆ, ಅದರ ಆಯುಷ್ಯ ಆ ಪ್ರಾಣಕ್ಕೆ ಧಕ್ಕೆ ಆಗ್ತದೆ. ಅದಕ್ಕೆ ಬಾಯ ಮೇಲೆ ಹೊಡೆದು ಬಾಯಲ್ಲಿರೋ ಮಣ್ಣೆಲ್ಲ ತೆಗೆದು ಹೊರಗೆ ಹಾಕ್ತಾಳೆ. ಆಕೆ ನಿಜವಾದ ತಾಯಿ. ನನ್ನ ಮಗು ಮಣ್ಣು ತಿಂತದೆ, ತಿನ್ನು 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 ಅಂದರೆ ಆಕೆ ತಾಯಿ ಏನೋ ಅಲ್ಲ. ಹೌದಲ್ವೇ? ಹಾಗೇ ನಮ್ಮ ಹಡೆದ ಮಕ್ಕಳುಗಳೇನಿದ್ದಾವಲ್ಲ, ನಡತೆ ತಪ್ಪಿ ನಡೆದಾಗ, ದಾರಿಯಲ್ಲದ ದಾರಿಗೆ ಹೋದಾಗ, ಆಡಬಾರದ ಮಾತುಗಳನ್ನು ಆಡಿದಾಗ, ನಡವಳಿಕೆಯಲ್ಲದ ನಡವಳಿಕೆಯನ್ನು ತಾವು ವರ್ತನೆ ಮಾಡಿದಾಗ ತಿದ್ದಬೇಕು, ಬುದ್ಧಿ ಹೇಳಬೇಕು. ಬೈದು ಬುದ್ಧಿ ಹೇಳಿದವರು ಬದುಕಕ್ಕೆ ಹೇಳಿದ್ರು ಅಂತ ಅರ್ಥ ಒಂದು ಗಾದೆ ಇದೆ. ಅದಕ್ಕೆ ತಿದ್ಕೋಬೇಕು. ತಿದ್ದಿದಂಥ ಕಾಲದೊಳಗೆ ನಾವು ತಪ್ಪನ್ನು ತಿದ್ದುಕೊಂಡ್ರೆ ನಾವು ಬೆಳಿತೀವಿ, ತಿದ್ದುಕೊಳ್ಳದೆ ಹೋದರೆ ಬೆಳೆಯಲ್ಲ. ಅದಕ್ಕಾಗಿ ಮೋಹ, ತಂದೆ ತಾಯಿಗಳಲ್ಲಿ ಈ ಮೋಹ ಭಾವ ಇರಬಾರದು. ಮೋಹವನ್ನು ಬಿಟ್ಟು ಮಕ್ಕಳನ್ನು ಪರಾಮರ್ಶೆ ಮಾಡಿ ತಪ್ಪುಗಳನ್ನು ತಿದ್ದಬೇಕು. ಹಾಗೆ ನಮ್ಮಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇರ್ತದೆ. ಅವುಗಳನ್ನು ನಮಗೆ ನಾವೇ ತಿದ್ಕೋಬೇಕು. ಇನ್ನೊಬ್ಬರು ತಿದ್ದಲಿ ಅಂತ ಕಾಯ್ಕೊಂತ ಕೂತ್ಕೋಬಾರ್ದು. ನಮ್ಮನ್ನು ನಾವು ನಿತ್ಯ ಪರಾಮರ್ಶೆ ಮಾಡಬೇಕು. ಲಿಂಗ ಪೂಜೆ ಮಾಡ್ಕೊತೀವೋ ಇಲ್ಲೋ, ಧ್ಯಾನ ಮಾಡ್ತೀವೋ ಇಲ್ಲೋ, ಯೋಗ ಮಾಡ್ತೀವಲ್ವೋ. ಯೋಗ, ಧ್ಯಾನ, ಲಿಂಗ ಪೂಜೆ, ಪ್ರಾರ್ಥನೆ ಇವೆಲ್ಲ ಮಾಡುವಾಗ ನಮ್ಮನ್ನು ನಾವು ಅವಲೋಕನ ಮಾಡ್ಕೋಬೇಕು. ನಾ ಸರಿ ಇದೀನೋ ತಪ್ಪಿದ್ದೀನೋ, ನನ್ನ ನಡವಳಿಕೆ ಸರಿ ಇಲ್ವೋ, ನಾನು ಇವತ್ತು ಮಾತಾಡಿದ್ದು ಸರಿಯೋ ಮಾತಾಡದಿರೋದು ಸರಿಯಲ್ವೋ, ಹೀಗೆ ಎಲ್ಲವನ್ನು ಪರಾಮರ್ಶೆ ಮಾಡಿಕೊಂಡು ನಮ್ಮ ನಡವಳಿಕೆಯನ್ನು ತಿದ್ದುಕೊಂಡ್ರೆ ನಾವು ಬೆಳಿತೀವಿ. ನಾವು ಪರಾಮರ್ಶೆ ಮಾಡ್ಕೊಳ್ಳದೆ ಹೋದರೆ, ನಮ್ಮನ್ನು ಅವಲೋಕನ ಮಾಡ್ಕೊಳ್ಳದೆ ಹೋದರೆ ನಾವು ಬೆಳೆಯಲ್ಲ, ನಮ್ಮನ್ನು ನಾವು ತಿದ್ದುಗಳಲ್ಲ. ಅದಕ್ಕಾಗಿ ನಮ್ಮಲ್ಲಿ ಮೋಹ ಇದ್ದರೆ, ನಮ್ಮಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮತ್ಸರಗಳಿದ್ದರೆ ಅವನ್ನು ನಾವು ಗೆಲ್ಲಬೇಕು, ಅವನ್ನ ಸುಟ್ಟು ಹಾಕಬೇಕು. ಎಷ್ಟು ಚೆನ್ನಾಗಿ ಅಕ್ಕಮಹಾದೇವರು ಮಾರ್ಗದರ್ಶನ ಮಾಡ್ತಾ ಇದ್ದಾರಲ್ವ. ಅವ್ರು ಪರಮ ಜ್ಞಾನಿಗಳು ಕಣ್ರಿ. ಅದರಿಂದಲೇ ಇಡೀ ಜಗತ್ತು ಅವ್ರನ್ನ ಅಕ್ಕಮಹಾದೇವ್ರನ್ನ ಇವತ್ತೂ ಕೂಡ ಪರಮಜ್ಞಾನಿ, ವೈರಾಗ್ಯಮೂರ್ತಿ, ಮಹಾಮಾನವತಾವಾದಿ, ಲೋಕೈಕ ಆರೋಗ್ಯ ತಜ್ಞೆ, ಹೀಗೆ ಅಕ್ಕಮಹಾದೇವರಿಗಿಂತ ಬಿರುದುಗಳಲ್ಲಿ ಯಾಕೆ ವರ್ಣಿಸ್ತಾರೆ, ಕೊಂಡಾಡ್ತಾರೆ ಅಂದರೆ ಅವರು ಮಹಾಜ್ಞಾನಿಗಳು. ಜ್ಞಾನೋದಯದಲ್ಲಿ ಪಡೆದುಕೊಂಡಂಥ ಸಿದ್ಧ ಪುರುಷರು, ದೊಡ್ಡ ಮಹಾತ್ಮರು ಅಕ್ಕಮಹಾದೇವಿಯವರು. ಹೀಗಾಗಿ ಅಕ್ಕಮಹಾದೇವರು ವಿವರಿಸಿ ಹೇಳ್ತಾ ಇದ್ದಾರೆ, ಮೋಹ 4ನೆಯ ಬವಿ, ಮದ 5ನೆಯ ಬವಿ. ಮದ ಅಂದ್ರೇನು? ದುರಹಂಕಾರ. ಈಗ ನಮ್ಮಲ್ಲಿ ವಿವೇಕ ಇರ್ತದೆ, ಹೌದು. ನಮ್ಮಲ್ಲಿ ಸದಾಚಾರ ಇರ್ತದೆ, ಹೌದು. ನಮ್ಮಲ್ಲಿ ಸನ್ನಡತೆ ಇರ್ತದೆ, ಹೌದು. ನಮ್ಮಲ್ಲಿ ಸದ್ಭಕ್ತಿ ಇರ್ತದೆ, ಹೌದು. ನಮ್ಮಲ್ಲಿ ಸುಜ್ಞಾನ, ತಿಳುವಳಿಕೆ ಭಾಳ ಇರ್ತದೆ, ಹೌದು. ನಾವು ಮಹಾಜ್ಞಾನಿ ಇರ್ಬೋದು. ಹಂಗಂತ ಅಹಂಕಾರ ಇರಬಾರ್ದು. ಅದರ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು. ಆದರೆ ದುರಹಂಕಾರದ ಭಾವನೆ ಇರಬೇಕು. ನಾನು ಬಿಟ್ಟರಿಲ್ಲ, ನಾನೇ ಎಲ್ಲರ, ನಾನೇ ಸರ್ವೋತ್ತಮ, ಉಳಿದವರೆಲ್ಲ ನನಗಿಂತ ಕಡಿಮೆ. ಈ ಭಾವನೆ ಯಾವ ಕಾರಣಕ್ಕೂ ನಮಗೆ ಬರಬಾರ್ದು. ನಾವು ಬೇರೆಯವರನ್ನು ಕೂಡ ನಮಗಿಂತ ದೊಡ್ಡವರು ಅಂತ ತಿಳ್ಕೊಂಡು ಅವರನ್ನು ಗೌರವ ಭಾವನೆಯಿಂದ ನೋಡಬೇಕು. ನಾವು ಯಾವ ಕಾರಣಕ್ಕೂ ಇನ್ನೊಬ್ಬರನ್ನು ಅವಹೇಳನ ಮಾಡಬಾರದು. ನಾವು ಯಾವ ಕಾರಣಕ್ಕೂ ಇನ್ನೊಬ್ಬರನ್ನು ತಿರಸ್ಕರಿಸಬಾರದು. ನಾವು ಯಾವ ಕಾರಣಕ್ಕೂ ಇನ್ನೊಬ್ಬರನ್ನು ಕೀಳಾಗಿ ನೋಡಬಾರದು. ನಾವು ಯಾವ ಕಾರಣಕ್ಕೂ ಇನ್ನೊಬ್ಬರನ್ನು ಅಗೌರವಿಸಬಾರದು. ಎಲ್ಲ ಸಂದರ್ಭದಲ್ಲಿಯೂ ಕೂಡ ನಾವು ಎಲ್ಲರನ್ನೂ ಗೌರವಿಸಬೇಕು, ಪ್ರೀತಿಯಿಂದ ಕಾಣಬೇಕು, ಬಹುವಚನದಲ್ಲಿ ಮಾತನಾಡಿಸಬೇಕು, ಕೆಟ್ಟ ಭಾಷೆಯಲ್ಲಿ ಮಾತನಾಡಬಾರದು. ನೋಡ್ರಿ, ಅಕ್ಕಮಹಾದೇವರು ಎಂಥ ದೊಡ್ಡ ಸಂವಿಧಾನವನ್ನು ಈ ವಚನದಲ್ಲಿ ಕೊಟ್ಟಿದ್ದಾರೆ. ನಮ್ಮ ಬದುಕಿಗೆ ಬೇಕಾದ ಸಂವಿಧಾನ ಅಕ್ಕಮಹಾದೇವರ ಈ ವಚನದಲ್ಲಿದೆ. ದಿಸ್ ಈಸ್ ಪರ್ಸ್ನಾಲಿಟಿ, ದಿಸ್ ಈಸ್ ಗ್ರೇಟ್ ಪರ್ಸ್ನಾಲಿಟಿ. ಮದ ಬೇಡ. ಮನುಷ್ಯ ಯಾವಾಗ ಹಾಳಾಗ್ತಾನೆ ಅಂದರೆ ಮದ ಬಂದಾಗ ಹಾಳಾಗ್ತಾನೆ. ಯಾಕೆ? ಇದು ಮದ ಯಾವಾಗ ಬರ್ತದೆ? ದುಡ್ಡಿದ್ದಾಗ ಬರ್ತದೆ, ಅಧಿಕಾರ ಇದ್ದಾಗ ಬರ್ತದೆ, ಯೌವನ ಇದ್ದಾಗ ಬರ್ತದೆ, ಕೀರ್ತಿ ಇದ್ದಾಗ ಬರ್ತದೆ, ಪ್ರಚಾರ ಇದ್ದಾಗ ಬರ್ತದೆ, ಹೀಗೆ ಬಹಳ ವಿದ್ಯೆ ಇದ್ದಾಗ ಬರ್ತದೆ, ಬಹಳ ತಪಸ್ಸಿದ್ದಾಗ ಬರ್ತದೆ. ಇಂಥ ಇವಕ್ಕೆ ಅಷ್ಟ ಮದಗಳು ಅಂತಾರೆ. ಇವೆಲ್ಲ ಮದಗಳು ಮನುಷ್ಯನಿಗೆ ಬಂದುಬಿಡ್ತಾವೆ. ಯೌವನ ಇದ್ದಾಗ ಇವೆಲ್ಲವನ್ನು ಸುಟ್ಟು ಹಾಕಬೇಕು. ಯಾವ ಮದಗಳು ನಮ್ಮಲ್ಲಿ ಇರಬಾರದು, ಯಾವ ವಯಸ್ಸಿನಲ್ಲೂ ಇರಬಾರದು. ನಮ್ಮ ಎಷ್ಟೇ ಲೋಕೋತ್ತರವಾದ ಕೀರ್ತಿ ನಮಗೆ ಬಂದರೂ ಕೂಡ ನಾವು ಲೋಕವನ್ನು ಗೌರವಿಸಬೇಕು, ಲೋಕಕ್ಕೆ ವಂದಿಸಬೇಕು.
ನನಗಿಂತ ಲೋಕ ದೊಡ್ಡದು, ನಾನೊಬ್ಬ ಸಾಮಾನ್ಯ ಮನುಷ್ಯ. ಈ ಭಾವನೆ ನಮ್ಮಲ್ಲಿ ಇರಬೇಕೆ ಹೊರತು ನಾವು ಇನ್ನೊಬ್ಬರನ್ನು ಯಾವ ಕಾರಣಕ್ಕೂ ತಿರಸ್ಕರಿಸಿ ಅಗೌರವಿಸಿ ನೋಡಬಾರದು. ಅವಹೇಳನದ ಕೀಳು ಭಾಷೆಯನ್ನು, ಕೀಳು ಮಾತುಗಳನ್ನು ಆಡಬಾರದು. ಇದು ಮದದಿಂದ ಬರ್ತದೆ ಮನುಷ್ಯನಿಗೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ, ಯಾರೋ ಒಬ್ಬರು ಇನ್ನೊಂದು ಸಮಾಜದವ್ರನ್ನ ಕೀಳಾಗಿ ಮಾತಾಡಿದರೆ ಅಂತೆ, ಅದಕ್ಕೆ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅದು ನಿಜವೋ ಸುಳ್ಳು ಅದು ನಂತರ ಗೊತ್ತಾಗ್ತದೆ. ಆದರೆ ಅವ್ರ ಅರೆಸ್ಟ್ ಅಂತೂ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? ಇನ್ನೊಬ್ಬರನ್ನ ಅಗೌರವಿಸಿ ಮಾತಾಡಬಾರ್ದು. ಇನ್ನೊಬ್ಬ ಸಮಾಜವನ್ನು ಅಗೌರವಿಸಿ ಮಾತಾಡಬಾರ್ದು. ಯಾಕೆ? ಸಮಾಜ ಒಂದು ನಾಡು ಒಂದು ದೇಶ ಅಂದರೆ ಎಲ್ಲ ಸೇರಿಕೊಂಡೇ ಸಮಾಜ ನಾಡು ದೇಶ ಕಣ್ರಿ. ಅಲ್ಲಿ ಯಾವುದೇ ಒಂದೇ ಸಮಾಜ ಇರೋದಿಲ್ಲ. ಎಲ್ಲ ಸಮಾಜ, ಎಲ್ಲ ಸಂಸ್ಕೃತಿ, ಎಲ್ಲ ಧರ್ಮವೂ ಇರ್ತದೆ. ಈ ಪರಮಾತ್ಮ ಎಲ್ಲರಿಗೂ ಈ ಜಗತ್ತಿನಲ್ಲಿ ಬದುಕುವ ಹಕ್ಕನ್ನು ಕೊಟ್ಟಿದ್ದಾನೆ. ಆದ ಕಾರಣ ನಮ್ಮನ್ನು ಬೇರೆಯವರು ನಾವು ಪ್ರೀತಿಸ್ಬೇಕಂತ ಹೇಳ್ತೀವೋ ಇಲ್ವೋ? ನಮ್ಮನ್ನು ಬೇರೆಯವರು ಗೌರವಿಸ್ಬೇಕು ಅಂತ ಹೇಳ್ತೀವೋ ಇಲ್ವೋ? ನಮ್ಮನ್ನು ಬೇರೆಯವರು ಬಹುವಚನದಲ್ಲಿ ಕರಿಬೇಕಂತ ಹೇಳ್ತೀವೋ ಇಲ್ವೋ? ಹಾಗೆ ನಾವು ಬೇರೆಯವರನ್ನು ಕೂಡ ಗೌರವಿಸಬೇಕು, ಪ್ರೀತಿಸಬೇಕು, ಬಹುವಚನದಲ್ಲಿ ಮಾತನಾಡಿಸಬೇಕು. ಕೆಟ್ಟ ಭಾಷೆಯಲ್ಲಿ ಏಕವಚನದಲ್ಲಿ ಮಾತನಾಡಬಾರದು. ಇದು ಅಕ್ಕ ಮಹಾದೇವರ ಜ್ಞಾನೋಪದೇಶ. ಮದ 5ನೆಯ ಭವಿ, ಮತ್ಸರ 6ನೆಯ ಭವಿ. ನಮಗೆ ಮತ್ಸರ ಕೂಡ ಮತ್ಸರ ಅಂದ್ರೇನು? ಹೊಟ್ಟೆ ಕಿಚ್ಚು, ಅಸೂಯೆ ಅಲ್ಲಪ್ಪ. ಈಗ ನಾವಿಲ್ಲೊಂದು ಮನೆ ಕಟ್ಕೊಂಡಿದ್ದೀವಿ, ಪಕ್ಕದಲ್ಲಿ ಇನ್ನೊಬ್ರು ಚಂದ ದೊಡ್ಡ ಮನೆ ಕಟ್ಕೊಂಡ್ರೆ ಅದಕ್ಕೆ ಅಸೂಯೆ ಪಡ್ಬಾರ್ದು. ಭಾಳ ಸುಂದರ ಕಟ್ಟಾರ, ಭಾಳ ಚಂದ ಕಟ್ಟಿದ್ದಾರೆ, ಹೆಮ್ಮೆ ಪಡ್ಬೇಕು, ಗೌರವ. ನಮ್ಮ ಓಣ್ಯಾಗ ಇಂಥ ದೊಡ್ಡ ಮನೆ ಕಟ್ಟಾರಲ್ಲ ಅಂತ ಹೆಮ್ಮೆ ಪಡ್ಬೇಕು ಅಲ್ವಾ? ಈಗ ನಮ್ಮ ಮನೆಗೆ ಒಬ್ಬ ದೊಡ್ಡ ವಿದ್ಯಾವಂತ ಅದಾರ, ಪಕ್ಕದ ಮೊದಲು ಅವ್ರಿಗಿಂತ ದೊಡ್ಡ ವಿದ್ಯಾವಂತರಾದರು, ಅಸೂಯೆ ಪಡ್ಬಾರ್ದು. ಹೌದಲ್ಲ? ನಮ್ಮ ಮಗನಿಗಿಂತ ಭಾಳ ದೊಡ್ಡ ಕಲ್ತಾರ, ಹಂಗಾರೋ ಭೇಟಿ ಮಾಡೋಣ, ಮಾತಾಡ್ಸೋಣ, ನಮ್ಮ ಹುಡುಗರಿಗೆ ಒಂಚೂರು ಮಾರ್ಗದರ್ಶನ ಮಾಡಿರಿ ಅಂತ ಕೇಳೋಣ. ಈ ಭಾವನೆ ಬರ್ಬೇಕು ನಮಗೆ. ಯಾರಾದರೂ ನಮಗಿಂತ ದೊಡ್ಡವರನ್ನು ಕಂಡಾಗ ನಾವು ಅವರನ್ನು ಇನ್ನಷ್ಟು ಪ್ರೀತಿ ಗೌರವದಿಂದ ಕಾಣಬೇಕು. ಯಾವ ಕಾರಣಕ್ಕೂ ಅಸೂಯೆ ಪಡಬಾರ್ದು, ಹೊಟ್ಟೆ ಕಿಚ್ಚು ಪಡಬಾರ್ದು. ಬಹಳ ಶ್ರೀಮಂತರದರ, ಹೌದು, ಇರಲಿ, ಭಾಳ ದೇವ್ರು ಕೊಟ್ಟಾನ, ಅದನ್ನು ನಾವು ಗೌರವಿಸ್ಬೇಕು. ಇನ್ನೊಬ್ಬರ ಶ್ರೀಮಂತಿಕೆಯನ್ನು, ಇನ್ನೊಬ್ಬರ ಸಂಪತ್ತನ್ನು, ಇನ್ನೊಬ್ಬರ ವಿದ್ಯೆಯನ್ನು, ಇನ್ನೊಬ್ಬರ ಅಧಿಕಾರವನ್ನು ನಾವು ಗೌರವಿಸಬೇಕು. ಅದಕ್ಕೆ ಹೊಟ್ಟೆ ಕಿಚ್ಚು ಪಡಬಾರ್ದು. ಬಹಳ ಪ್ರಸಿದ್ಧರಾದರು, ಆಗಲಿ, ಒಳ್ಳೆಯದಪ್ಪ, ದೇವರು ಅನುಗ್ರಹ ಮಾಡಿದಾನೆ, ಪ್ರಸಿದ್ಧರಾಗಿದ್ದಾರೆ, ಆಗಲಿ, ಆ ಕೀರ್ತಿ ಅವ್ರಿಗೆ ಸಿಗಲಿ. ನಾವು ಅದಕ್ಕೆ ಹೆಮ್ಮೆ ಪಡಬೇಕು, ಸಂತೋಷ ಪಡಬೇಕು. ಇಂಥವ್ರು ಬದುಕಿದ ಕಾಲದಲ್ಲಿ ನಾವು ಬದುಕಿದ್ದೀವಲ್ಲ ಅಂತ ಸಂತೋಷ ಪಡಬೇಕು ಅಲ್ವಾ? ನೋಡಿ, ಅಕ್ಕ ಮಹಾದೇವರು ಹೇಗೆ ನಮಗೆ ಬದುಕುವ ಮಾತನ್ನು ತಿಳಿಸ್ಕೊಟ್ಟಿದ್ದಾರೆ. ಮದ, ಮತ್ಸರ ಇವು ಯಾವುದೂ ಇರಬಾರ್ದು. ಆಮಿಷ 7ನೆಯ ಭವಿ. ಮನುಷ್ಯ ಆಮಿಷಕ್ಕೂ ಒಳಗಾಗಿ ಬಿಡ್ತಾನೆ. ಇತ್ತೀಚೆಗೆ ಅದನ್ನು ಹನಿ ಟ್ರ್ಯಾಪ್ ಅಂತ ಕರೀಲಿಕ್ಕೆ ಶುರು ಮಾಡಿದ್ದಾರೆ. ಅಂದ್ರೇನು? ಆಮಿಷ ಅಂದ್ರೆ, ಈಗ ಆಸೆ ಏನು ಮಾಡ್ತದೆ? ಗುರಿ ಸಾಧನೆಗೆ ಕರ್ಕೊಂಡು ಹೋಗ್ತದೆ. ಆಸೆ ಎಲ್ಲರಲ್ಲೂ ಇರ್ತದೆ. ನಾನು ದೊಡ್ಡ ವಿದ್ಯಾವಂತನಾಗಬೇಕು, ನಾನು ಶ್ರೀಮಂತನಾಗಬೇಕು, ನಾ ದೊಡ್ಡ ಅಧಿಕಾರಿ ಆಗಬೇಕು, ನಾನು ಪ್ರಧಾನಮಂತ್ರಿ ಆಗಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ರಾಷ್ಟ್ರಪತಿ ಆಗಬೇಕು, ಹೀಗೆ ನಾ ದೊಡ್ಡ ವಿಜ್ಞಾನಿ ಆಗಬೇಕು, ನಾನು ಆಗರ್ಭ ಶ್ರೀಮಂತನಾಗಬೇಕು. ಇವೆಲ್ಲ ಆಸೆ, ತಪ್ಪಲ್ಲ. ಅದಕ್ಕೆ ಪ್ರಯತ್ನ ಮಾಡಿದ್ರೆ ಆಗ್ತೀರ. ಆದರೆ ಆಮಿಷ ಇರಬಾರ್ದು. ಆಮಿಷ ಅಂದ್ರೇನು? ಆಸೆ ನಮ್ಮನ್ನು ದೊಡ್ಡವರನ್ನಾಗಿ ಮಾಡ್ತದೆ, ಆಮಿಷ ನಮ್ಮನ್ನು ನಾಶ ಮಾಡ್ತದೆ. ಏನು? ಅದಕ್ಕೆ ಒಂದು ಪುಟ್ಟ ಉದಾಹರಣೆ ಕೊಡ್ತೀನಿ. ಮೀನುಗಾರ ಏನು ಮಾಡ್ತಾನೆ? ಮೀನು ಹಿಡಿಯೋಕ್ಕೆ ಗಾಳ ಹಾಕ್ತಾನೆ. ಒಂದು ಕೊಕ್ಕೆಗೆ ಎರೆಹುಳಿ ಸಿಕ್ಸಿ ಕೊಂಡಿಗೆ ಆ ನೀರಿಗೆ ಗಾಳಕ್ಕೆ ಹಾಕ್ತಾನೆ. ನೀರಿಗೆ ಮೀನೇನು ಮಾಡ್ತದೆ? ಆ ಎರೆಹುಳಕ್ಕೆ ಕೊಕ್ಕೆನ ನುಂಗ್ತದೆ. ಆದರೆ ಅದು ಕೊಕ್ಕೆ ಬಾಯೊಳಗೆ ಸಿಗಾಕೊಂಡ್ಬಿಡ್ತದೆ, ಅದು ಹೊರಗೆ ಹೋಗೋಕ್ಕಾಗೋದಲ್ಲ. ಆ ಮೀನು ಏನಾಗ್ತದೆ? ಆ ಮೀನು ಒಂದು ಕೈ ಸಿಗ್ತದೆ, ಅವ್ನು ಕೊಂದು ತಿಂದುಬಿಡ್ತಾನೆ, ಇಲ್ಲ ಮಾರಾಟ ಮಾಡ್ತಾನೆ. ಆಸೆ ಏನಿದೆಯಲ್ಲ, ಒಳ್ಳೆಯ ಆಸೆಗಳು ನಮ್ಮನ್ನು ಶ್ರೇಷ್ಠ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತವೆ. ಕೆಟ್ಟ ಆಸೆಗಳು ನಮ್ಮನ್ನು ಪತಿತರನ್ನಾಗಿ ಮಾಡ್ತದೆ. ಆಮಿಷ ಏನು ಮಾಡ್ತದೆ? ನಮ್ಮ ಪ್ರಾಣವನ್ನೇ ತಗೋತದೆ. ಗೊತ್ತಲ್ಲ? ಆದ್ದರಿಂದ ಆಮಿಷ ಇದೆಲ್ಲ, ಇದು 7ನೇ ಭವಿ. ಇದನ್ನು ಗೆಲ್ಲಬೇಕು, ಇದನ್ನು ಬಿಡಬೇಕು. ಮುಕ್ತಾಯ ಮಾಡ್ತಾರೆ ಅಕ್ಕಮಹಾದೇವರ ವಚನದೊಳಗೆ. ಇಂತಿ 7 ಭವಿಗಳ ತಮ್ಮೊಳಗೆ ಇಟ್ಟುಕೊಂಡು. ಅಲ್ರಪ್ಪ, ಬೇರೆಯವ್ರನ್ನ ಭವಿಗಳು ಮೋಕ್ಷ ಇಲ್ಲ, ಭಕ್ತರಲ್ಲ, ನಾವು ಶ್ರೇಷ್ಠ ಭಕ್ತರು ಅಂತೇಳಿ ಬಡಾಯಿ ಕುಚ್ಕಂತೀರಿ.
ನಿಮ್ಮೊಳಗೆ 7 ಭವಿಗಳಿದ್ದಾವೆ. ಇಂತಹ 7 ಭವಿಗಳ ತಮ್ಮೊಳಗೆ ಇಟ್ಟುಕೊಂಡು ಜಲಕ್ಕೆ ಕನ್ನವನಿಕ್ಕಿ. ಇಲ್ಲಿಗೆ ಬಂದ್ರೆ ನೋಡ್ರಿ ಅಕ್ಕಮಹಾದೇವಿಯವರು ಏನೋ ನಾವು 3 ಹೊತ್ತು ಲಿಂಗ ಪೂಜೆ ಮಾಡ್ಕೊತೀವಿ ಅಂತ ಹೇಳೋದು, ಹೊಳೆಯಲ್ಲಿ ಮುಳುಗೋದು, ಒಂದು ಕೊಡ ನೀರು ತಗೊಂಡೋಗೋದು, ಪೂಜೆ ಮಾಡೋಕ್ಕೆ ಲಿಂಗಕ್ಕೆ ಕೊಡಗಟ್ಟಲೆ ತಂಬಿಗಟ್ಟಲೆ ನೀರನ್ನು ಎರಿತಾ ಹೋಗೋದು. ಜಲಕ್ಕೆ ಕನ್ನವನಿಕ್ಕಿ ಉದಕವ ತಂದು ಲಿಂಗಕ್ಕೆ ಮಜ್ಜನ ಕೆರವ ಹಗಲುಗಳ್ಳರ ಮೆಚ್ಚುವನೆ ನಮ್ಮ ಚನ್ನಮಲ್ಲಿಕಾರ್ಜುನ. ನೋಡ್ರಿ, ನೀರಿಗೆ ಕನ್ನ ಹಾಕಿದ್ರು ಅಂತಾರೆ ಅಕ್ಕಮಹಾದೇವಿಯವರು. ಇಂಥ ವಿಚಾರ ಹೊಸದು. ಯಾಕೆ, ನೀರು ಎಲ್ಲಿ ಬೇಕಲ್ಲಿ ಇರ್ತದೆ, ಆದರೆ ನೀರಕ್ಕೆ ಕನ್ನ ಹಾಕೋದು ಇದು ಹೊಸ ಭಾಷೆ, ಇದು ಅಕ್ಕಮಹಾದೇವಿಯವ್ರದ್ದು. ಆದರೆ 21ನೇ ಶತಮಾನದಲ್ಲಿ ನೀರಿಗೆ ಕನ್ನ ಹಾಕೋದು ಬಂದ್ಬಿಟ್ಟಿದೆ. ಈಗ ಸರ್ಕಾರ ಕ್ಯಾನಲ್ ಮೂಲಕ ನೀರು ಹಾಯಿಸ್ತಿರ್ತದೆ ರೈತರಿಗೆ. ಆದರೆ ಅನೇಕರು ಏನು ಮಾಡ್ತಾರೆ, ಈ ಕ್ಯಾನಲ್ಗಳಿಗೆ ಮೋಟ್ರ್ ಹಚ್ಚಿ ನೀರನ್ನು ತಮ್ಮ ಜಮೀನಿಗೆ ಹಾಕೋತಾರೆ. ಅದನ್ನು ಸರ್ಕಾರ ಪನಿಷ್ಮೆಂಟ್ ಮಾಡ್ತದೆ, ಆ ಕೆಲಸ ಮಾಡಬಾಡಿ ಅಂತೇಳಿ. ಯಾರು ಕ್ಯಾನಲಿಂದ ನೀರನ್ನು ತಮ್ಮ ಜಮೀನಿಗೆ ಮೋಟ್ರ್ ಹಚ್ಚಿ ಹಾಯಿಸ್ಕೋತಾರೆ ಅಂಥವ್ರನ್ನ ಲೋಕ ಶಿಕ್ಷಿಸ್ತದೆ. ಅದಕ್ಕೆ ಜಲಕ್ಕೆ ಕನ್ನ ಅಂತ ಅರ್ಥ. ಇದನ್ನು ಅಕ್ಕಮಹಾದೇವಿಯವರು 12ನೇ ಶತಮಾನದಲ್ಲೇ ಬಳಸಿದ್ದಾರೆ. ನೋಡ್ರಿ, ಯಾರು ಬಳಸಿದ್ದಾರೆ, ಯಾರು ನಾವು 3 ಹೊತ್ತು ಲಿಂಗ ಪೂಜೆ ಮಾಡ್ಕೋತೇವೆ ಅಂತೇಳಿ ಜಲಕ್ಕೆ ಕನ್ನವನಿಕ್ಕವ ತಂದು, ಜಲಕ್ಕೆ ಕನ್ನವನಿಕ್ಕಿ ಉದಕವ ತಂದು ಲಿಂಗಕ್ಕೆ ಮಜ್ಜನ ಕೆರವ ಹಗಲುಗಳ್ಳರ ಮೆಚ್ಚುವನೇ ನಮ್ಮ ಚನ್ನಮಲ್ಲಿಕಾರ್ಜುನ. ಇವ್ರನ್ನ ಹಗಲುಗಳ್ಳರು ಅಂತಾರೆ. ಯಾಕೆ, ಹಗಲೊತ್ತಿಗೆ ನೀರನ್ನು ಕದ್ಕೊಂಬತ್ತಾರ. ಬೆಳಗ್ಗೆ ಮಜ್ಜನೆ ಕರಿತೀವಿ, ಮಧ್ಯಾಹ್ನ ಮಜ್ಜನೆ ಕರಿತೀವಿ, ಸಂಜೆಗೆ ಮಜ್ಜನೆ ಕರಿತೀವಿ ಅಂತೇಳಿ ಇವರು ಹಗಲುಗಳ್ಳರು. ನೀರನ್ನು ತಗೊಂಬಂದು ಮಜ್ಜನೆ ಕರಿತೀವಿ ಅಂತ ಪೋಲ್ ಮಾಡ್ತಾರ ಅಂತಾರೆ. ಸ್ವಲ್ಪ ಕಟುವಾಗಿ ಅಕ್ಕಮಹಾದೇವಿಯವರು ಮಾತಾಡಿದ್ದಾರೆ. ಕಟುವಾಗಿ ಮಾತಾಡಿದರೂ ಕೂಡ ಅದು ಅವರ ಶ್ರೇಯಸ್ಸಿಗೆ. ಈ ವಚನದೊಳಗೆ ಅಕ್ಕಮಹಾದೇವಿಯವರು ಕಟುವಾಗಿ ಮಾತನಾಡಿದರೂ ಕೂಡ ಯಾರು ಬೇರೆಯವರನ್ನ ಕಟಕಿ ಮಾತಾಡಿ ಕೀಳು ಮಾತಾಡಿ ಗೌರವಿಸ್ತಾರೆ ಅವರನ್ನು ತಿದ್ದಲಿಕ್ಕಾಗಿ ಮಾತುಗಳನ್ನು ಆಡಿದ್ದಾರೆ. ಈ ರೀತಿಯ ಅಕ್ಕಮಹಾದೇವಿಯವರ ಜ್ಞಾನೋಪದೇಶವನ್ನು ಪಡ್ಕೊಂಡು ಅವ್ರು ತಿದ್ದುಕೊಂಡ್ರೆ ಅವ್ರ ವ್ಯಕ್ತಿತ್ವ ದೊಡ್ಡದಾಗ್ತದೆ. ಅವರು ಕೂಡ ದೊಡ್ಡ ಮಹಾತ್ಮರಾಗ್ತಾರೆ. ತಿದ್ದುಕೊಳ್ಳದೆ ಸಿಟ್ಟು ಮಾಡಿದರೆ ಅವ್ರ ಜೀವನ ಅವ್ರಿಗೆ ಹಾಳಾಗ್ತದೆ. ಹೀಗಾಗಿ ಅಕ್ಕಮಹಾದೇವಿಯವರು ಎಲ್ಲಿ ಅಹಿತವಾದದ್ದು, ಎಲ್ಲಿ ಒಳ್ಳೆಯ ನಡವಳಿಕೆ ಇಲ್ಲದದ್ದನ್ನು ಕಂಡ್ರೆ ಅವ್ರನ್ನ ಹತ್ರ ಕರೆದು ತಿಳುವಳಿಕೆ ಹೇಳಿ, ಬುದ್ಧಿ ಮಾತು ಹೇಳಿ ಅವರ ಮನಸ್ಸನ್ನು ಬದಲಾಯಿಸಿ ತಿದ್ದುಕೊಳ್ಳುವಂಗೆ ಮಾಡ್ತಿದ್ರು. ಮತ್ತು ಜ್ಞಾನೋಪದೇಶದಲ್ಲಿಯೂ ಕೂಡ ಒಳ್ಳೆಯವರಾಗಿ ನಡ್ಕೊಳ್ರಪ್ಪ, ಒಳ್ಳೆಯವರಾಗಿರ್ರಪ್ಪ, ಬೇರೆಯವ್ರ ಬಗ್ಗೆ ಅಗೌರವದ ಮಾತನಾಡಬೇಡ್ರಪ್ಪ, ಹೀಗೆ ಅಕ್ಕಮಹಾದೇವಿಯವರು ಜ್ಞಾನೋಪದೇಶ ನೀಡಿದ್ದಾರೆ. ಭಾಳ ಸುಂದರವಾದ ವಚನ ಇದು. ಬಹಳ ಒಂದು ಬದುಕಿಗೆ ಬೇಕಾದಂಥ ಒಂದು ದೊಡ್ಡ ಸಂವಿಧಾನ ಈ ವಚನದಲ್ಲಿದೆ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.